ಮೇಡಮ್, ಇವ್ರು ನಿಮ್ಮನ್ನು ನೋಡ್ಬೇಕು ಅಂತ ಬಂದಿದ್ದಾರೆ. ಹೇಳಿ. ಮರ್ಯಾದೆ ಸೈನ್ ಹಾಕು. ಯಾವುದೇ ಕಾರಣಕ್ಕೂ ನಾ ಸೈನ್ ಹಾಕಲ್ವೋ. ನನ್ ಪ್ರಾಣ ಹೋದ್ರು ಹಾಕಲ್ವೋ. ಅಯ್ಯೋ ಬೇಡಪ್ಪ, ಅವ್ರಿಗೆ ಏನು ಮಾಡ್ಬೇಡಪ್ಪ. ನಿನ್ನಮ್ಮಯ್ಯ ನಿನ್ ಕೈ ಮುಗಿತೀನಿ, ಅವ್ರಿಗೆ ಏನು ಮಾಡ್ಬೇಡಪ್ಪ. ಹಾಕೋ ಸೈನು. ಅಲ್ಲ ಯಜಮಾನ್ರೆ, ನಿಮ್ ಪ್ರಾಣಕ್ಕೆ ಹೆದರ್ಕೊಂಡು ನಿಮ್ಮ ಜಾಗನ ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟು ಈಗ ಒದ್ದಾಡಿದ್ರೆ ಏನ್ ಪ್ರಯೋಜನ? ಹೆದರಿದ್ದು ಪ್ರಾಣಕ್ಕಲ್ಲ ತಾಯಿ, ಮಾನಕ್ಕೆ. ಅವತ್ತ ಕೆಲಸ ಮಾಡದೆ ಹೋಗಿದ್ರೆ ಅಲ್ಲಿದ್ದ ಗುಂಡಗಳು ಇವರಿಬ್ರು ಬಾಳ ಹಾಳು ಮಾಡ್ಬಿಡ್ತಿದ್ರು. ರೈತನಿಗೆ ಈ ಸಮಾಜ ಸಹಾಯ ಮಾಡುತ್ತೆ, ಕಾನೂನು ನಮ್ಮ ಪರವಾಗಿರುತ್ತೆ ಅಂತ ನಂಬಿದ್ವಿ ನೋಡಿ. ಅದೇ ನಾವು ಮಾಡಿದ ದೊಡ್ಡ ತಪ್ಪು. ಈ ವಿಷಯ ಕಂಪ್ಲೇಂಟ್ ಕೊಟ್ಟೆ, ಯಾರು ಕಿವಿಗೆ ಹಾಕೊಳ್ಳಿಲ್ಲಮ್ಮ. ಯಾಕೆ ಹೆದರ್ತೀಯ? ಇಬ್ಬರು ಹೆಣ್ಮಕ್ಳಿದ್ದಾರೆ, ಯಾಕೆ ಬೇಕಾದ್ರೂ ಜೀವನ ಮಾಡ್ಬೋದು ಅಂತ ಅಸಭ್ಯವಾಗಿ ಮಾತಾಡ್ಬಿಟ್ರಮ್ಮ. ನಾವು ನಿಮ್ ಬಗ್ಗೆ ತುಂಬಾ ಕೇಳಿದ್ದೀವಿ, ಎಷ್ಟೋ ಜನರ ಜೀವನಕ್ಕೆ ದಾರಿದೀಪವಾಗಿದ್ದೀರಿ. ಈಗ ನಮ್ಮ ಮಕ್ಕಳ ಭವಿಷ್ಯ ನಿಮ್ ಕೈಲಿದೆ, ನಾವು ನಿಮ್ಮನ್ನೇ ನಂಬಿದ್ದೀವಿ. ದಯವಿಟ್ಟು ನಮಗೆ ದಾರಿ ತೋರಿಸಿದ್ದಾಯಿ, ನಮಗೆ ದಾರಿ ತೋರಿಸಿದ್ದಾಯಿ. ನಮ್ಮನ್ನು ಕೈ ಬಿಡ್ಬೇಡಮ್ಮ, ಕೈ ಬಿಡ್ಬೇಡಿ. ಏನೇ ಡೂಪ್ಲಿಕೇಟ್ ಕಿರಣ್ ಬೇಡಿ, ಬೆಳಗ್ಗೆ ಬೆಳಗ್ಗೆನೆ ನನ್ನ ಜ್ಞಾಪಿಸ್ಕೊಂಡ್ಬಿಟ್ಟಿದ್ಯಾ? ಡೂಪ್ಲಿಕೇಟೆ, ಆದ್ರೆ ಕೊಡುವುದೇ ಮಾತ್ರ ಒರಿಜಿನಲ್. ಅದಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿನೂ ಭೇದ ಭಾವನೆ ಇರೋಲ್ಲ. ಸರಿ, ಅದಕ್ಕೇನೀಗ? ನೀನು ಮಲ್ಟಿ ನ್ಯಾಷನಲ್ ಕಾಂಪ್ಲೆಕ್ಸ್ ಕಟ್ಟಿಸ್ಬೇಕು ಅಂತ ಸರ್ವೆ ನಂಬರ್ 162/8 ಮಾದೇವಪ್ಪನ್ ಜಮೀನ ದೌರ್ಜನ್ಯ ಮಾಡಿ ಅವ್ರ ಹತ್ರ ಬರೆಸ್ಕೊಂಡಿದ್ಯಲ್ಲ, ಆ ಪೇಪರ್ಸ್ ನ ಮರ್ಯಾದೆ ಅವ್ರಿಗೆ ವಾಪಸ್ ಕೊಟ್ಬಿಡು. ಇದೇನು ಬಳ್ಳಾರಿ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋ ಜಾಗ ಅನ್ಕೊಂಡಿದೀಯಾ? ಇದು ಬೆಂಗಳೂರು. ಒಂದೊಂದು ಅಡಿಗೂ ಚಿನ್ನದ ರೇಟ್ ಇದೆ ಕಣೆ. ಅದಕ್ಕೆ ಮರ್ಯಾದೆಯಾಗಿ ನನ್ನ ಮಾತನ್ನ ನಾನು ಉಡಾಯಿಸ್ತಾ ಇರೋ ಜಾಗದಲ್ಲಿ ಇದು 1500 ಜಾಗ. ನಾವು ಕಾಲಿಟ್ಮೇಲೆ ಮುಗೀತು, ಆ ಜಾಗ ನಮ್ದೆ. ಇದೇ ಫೋನು. ಕಮಿಂಗ್ 18 ಬಿಲ್ಡರ್ ಡಿಸೋಜಾ NRI ಜೊತೆ ಪಾರ್ಟ್ನರ್ಶಿಪ್ ನಲ್ಲಿ ವೈಟ್ ಫೀಲ್ಡ್ ಹತ್ರ ಬಯೋಟೆಕ್ ಪಾರ್ಕ್ಗೆ ಭೂಮಿ ಪೂಜೆ ಇಟ್ಕೊಂಡಿದ್ದಾನೆ. ನೀವು ಒಂಥರ ಜೆಂಟ್ಸ್ ಹತ್ರ ಮಾತಾಡೋದು ಕಲ್ತ್ಕೊಳ್ಳಿ. ಬನ್ನಿ ನಜಪ್ಪ, ಅವ್ರನ್ನ ಕರ್ಕೊಂಡ್ ಬಾ. What do I have to do? Now we have to dig the land. That's called ಗುದ್ದಲಿ ಪೂಜಾ. Okay. ತಗೊಳ್ಳಿ. ಪುರೋಹಿತರೆ, ಏನ್ ಹೇಳಿ? ಇಲ್ಲಿ. Take this. Where? Hold this. ಇಲ್ಲಿ. Here. Dig here. Oh. Okay. Madam, please. Go. No ನಾಚಿಕೆ. Cut the land. ಫ್ಯಾಂಟಾಸ್ಟಿಕ್. ಭೂಪತಿ, ಹೋಗಿ. He wants me to dig. Okay. ರಾಜಪ್ಪ, ಏನಿ ಸೌಂಡು? ಸೌಂಡ್. ರಾಜಪ್ಪ, ಏನ್ ಭೂಪತಿ, ನಮ್ಮ ಹತ್ರ ಚಕ್ಕುಲ ಐಸ್ಬಿಡ್ತು ಕಣೋ. ಇದೇ ಕಣೋ ವಿಜಯನಗರದ ಅಂಡೆ. ಅವಗೆ ಮನೆ ಮದೇಶ್ವರ ಲಕ್ಷ್ಮೀ ಮಾರಮ್ಮ. What is this sound, Bhupati? Mr. Robert, it's very luckiest land. Some sound is coming. Listen. Some gold inside the land. We are really very lucky. And also you, because you are a partner, no? ಭೂಪತಿ, ಶಿವಲಿಂಗ ಕಣೋ, ಶಿವಲಿಂಗ. ಮಕ್ಕಳ ಕೈ ಮುಗಿರ. ಶಿವಪ್ಪ ಗಾಯೋ ತಂದೆ, 3 ಲೋಕ ಸ್ವಾಮಿ. ಶಿವಾನಂದ ಭಕ್ತಿಗೆ ಮೆಚ್ಚಿ ಮೇಲೆ ಬಂದ್ಬಿಟ್ಟಾಲೆ ಭೂಪತಿ. ನೋಡೋ ಶಿವಲೀಲಾ
ರಾಜ ನನ್ ನೋಡಕ್ಕಿಂತ ಮೇಲೆ ಬರ್ತಕ್ಕಂದ ನಿಂಗೆ ಹುಚ್ಚಿಗೆ ನೋಡಿ ನನಗೆ ಹುಚ್ಚ ಬಿಡ್ತಕ್ಕಣ ಭೂಪತಿ ಕಾಂಪ್ಲೆಕ್ಸ್ ಕಟ್ಸಿದ್ವಿ ಗೆಸ್ಟ್ ಹೌಸ್ ಕಟ್ಸಿದ್ವಿ 5 ಸ್ಟಾರ್ ಹೋಟೆಲ್ ಕಟ್ಸಿದ್ವಿ ಈಗ ಈ ನಮ್ಮ ಅಪ್ಪಲಿಗೆ ಗುಡಿ ಕಟ್ಸ್ಬಿಟ್ರೆ ನಮ್ಮ ಪಾಪ ಎಲ್ಲ ಕ್ಲಿಯರ್ ಆಗ್ಬಿಡ್ತೆ ಕಣೋ ಸುಮ್ನಿರೋ ಪೂಜಾರೇ ತಗೊಂಬನ್ರಿ ಗಂಗಾಜಲನ ನಿಮ್ ಕೈ ಸೇರ ತಗೊಂಬನ್ನಿ ಗಂಗಾಜಲನ ಯಾವನ ಓಂ ನಮಸ್ತೆ ಬ್ರಹ್ಮ ಲೇಡೀಸು ಹೆಣ್ಣಿಂಗ್ಸು ಸ್ತ್ರೀಯರು ಬಂದ್ಬಿಟ್ಟೆಲ್ಲ ಕೈ ಮುಕ್ಕಳಿ ವಾಟ್ ಗುಡ್ ಸೈನ್ ನಿನಗೆಲ್ಲ ಅರ್ಥ ಆಗುತ್ತೆ ಇದು ಇಂಡಿಯಾ ಕೋಟ್ಯಾಂತರ ರೂಪಾಯಿ ಹಾಳಾಗಿ ಹೋಗುತ್ತೆ ನಾನು ಓದಾಡ್ತಾ ಇದ್ದೀನಿ ನಾಚಪ್ಪನ್ನ ಗುಂಡು ಸುಟ್ಟಾಕ್ಬಿಡ್ಬೇಕು ಹಲೋ ಏನ ಅಣ್ಣ ನಿಮ್ ಅದೃಷ್ಟ ಕುಲಾಯಿಸ್ಬಿಡ್ತಣ್ಣ. ಏನ್ ಹೇಳ್ತಿದ್ಯಾ ಅಣ್ಣ ನಿಮ್ ಜಾಗದಲ್ಲಿ ದೇವ್ರು ಉದ್ಭವ ಆಗ್ಬಿಟ್ಟಿದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿ. ಸುಬ್ರಹ್ಮಣ್ಯ ಸ್ವಾಮಿ ಅಲ್ಲ, ಶಿವಲಿಂಗ. ನಾನೇ ಸ್ಪಾಟ್ ಅಲ್ಲಿ ಇದ್ದೀನಿ. ಸುಬ್ರಹ್ಮಣ್ಯ ಸ್ವಾಮಿ ವೇಲ್ ಹಿಡ್ಕೊಂಡು ಮೇಲ್ ಬರ್ತಾ ಇದ್ರೆ ನೋಡಕ್ಕೆ ಕಣ್ಣು ಸಾಲ್ದಣ್ಣ. ನೀನ್ ಯಾವ ಜಾಗದಿಂದ ಮಾತಾಡ್ತಿದೀಯಾ? ಅದೇ ಅಣ್ಣ, ದೇವನಹಳ್ಳಿ ಏರ್ಪೋರ್ಟ್ ಹತ್ರ 5 ಸ್ಟಾರ್ ಹೋಟೆಲ್ ಕಟ್ಬೇಕು ಅಂತಿದ್ವಲ್ಲ, ಆ ಜಾಗದಿಂದ. ಇದಕ್ಕೆಲ್ಲ ಕಾರಣ ಅವಳೇ. ಕೊರ್ಕಿ ಪೊಲೀಸ್ ಆಗಿ ಬದಲಾದ್ರು ನಿನ್ನ ಹಳೆ ಸ್ಟೈಲ್ ಬಿಟ್ಟಿಲ್ಲ ಅಲ್ಲ? ಮೆದಳು ಜೊತೆ ಬುದ್ಧಿ, ತೋಳು ಜೊತೆ ತಾಕತ್ತು, ಗುಂಡಿಗೆ ಜೊತೆ ಧೈರ್ಯ, ನನ್ ಜೊತೆ ಸ್ಟೈಲ್, ಇದೆಲ್ಲ ಒಟ್ಟಿಗೆ ಹುಟ್ಟಿದ್ದು. ಯಾವತ್ತಿಗೂ ಕಮ್ಮಿ ಆಗಲ್ಲಮ್ಮ. ನಾನು ಅವತ್ತೇ ಪಡ್ಕೊಂಡೆ ಆ ರೈತನ ಜಾಗನ ವಾಪಸ್ ಕೊಟ್ಬಿಡು ಅಂತ. ಕೇಳಿದ್ಯಾ? ಈಗ ನೋಡು, ಒಂದು ಜಾಗಕ್ಕೋಸ್ಕರ 3 ಜಾಗ ಕಳ್ಕೊಂಡೆ. 3 ಜಾಗನ? ಅಯ್ಯೋ, ಆ ಮಂಗಳೂರು ಹಾರ್ಬರ್ ಪಕ್ಕದಲ್ಲಿ ಸಾಮಿಲ್ ಫ್ಯಾಕ್ಟರಿಗೋಸ್ಕರ 10 ಎಕರೆ ಜಾಗನ ಬಿಟ್ಟಿದ್ಯಲ್ಲ, ಆ ನ್ಯೂಸ್ ಇನ್ನು ಬಂದಿಲ್ವಾ? ಅದೇ ಇರ್ಬೇಕು ನೋಡು. ಈಗ್ಲಾದ್ರೂ ನನ್ನ ಮಾತು ಕೇಳು. ಇಲ್ಲಾಂದ್ರೆ ಬೆಳಗಾಂ ಖಾನಾಪುರ ಎಸ್ಟೇಟ್ ಅಲ್ಲಿ ಗಣೇಶ, ದಾವಣಗೆರೆ ಬಯಲ್ಸಂದ್ರದಲ್ಲಿ ವೀರಾಂಜನೇಯ, ಮೈಸೂರು ಚಾಮುಂಡಿ ಬೆಟ್ಟದ ಹತ್ರ ಯೇಸು ಕ್ರಿಸ್ತ. ಅಷ್ಟೇ ಯಾಕೆ, ಈ ಮನೇಲಿ ಅಲ್ಲ ಹುಟ್ಟಿದ್ರು ಹುಟ್ಟಬಹುದು. ನಿಮಗಿನ್ನು ನನ್ನ ರೆಕಾರ್ಡ್ಸ್ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಒದ್ರೆ ಆಕಾಶಕ್ಕೆ, ಬಿದ್ರೆ ಪಾತಾಳಕ್ಕೆ, ಭೂಮಿ ಮೇಲೆ ಬದುಕೋ ಚಾನ್ಸೇ ಇಲ್ಲ. ಎಲ್ಲರ ಹಣೆ ಬರಹನ ಬದಲಾಯಿಸಕ್ ಹೊರಟಿದ್ದೆ ನಿಮಗೆ ಹೇಗ್ ಉಲ್ಟಾ ಹೊಡಿತು ಅಂತ ನೋಡಿದ್ಯಾ? ಬಾಜಾ ಭಜಂತ್ರಿ ಜೊತೆ ಬಡಿಯೋರ್ನ, ಬಾಯ್ ಬಡ್ಕೊಳ್ಳೋರ್ನ ಆದಷ್ಟು ಬೇಗ ಬುಕ್ ಮಾಡ್ಕೊ. ಇವತ್ತಿಂದ ನಿಮ್ಮ ಸುಡುಗಾಡಿ ಯಾತ್ರೆ ಶುರು. ಆ IPS ಕಿರಣ್ ಬೇಡಿಗಿಂತ ಈ ತರಕಾಂಡಿ ಆಫೀಸರ್ ಹಾವಳಿನೇ ಜಾಸ್ತಿ ಆಗೋಗಿದೆ. ಅವಳಿಗೆ ಏನಾದ್ರೂ ಒಂದು ಗತಿ ಕಾಣ್ಸೋಣ ಅಂತಂದ್ರೆ ಅವಳು ಸತ್ರೆ ಅವಳ ಸಾವಿಗೆ ನಾವೇ ಕಾರಣ ಅಂತ ಗವರ್ನರ್ಗೆ ಮರಣ ಶಾಸನ ಬರ್ಕೊಟ್ಬಿಟ್ಟಿದ್ದಾಳೆ. ನಾವು ಹೀಗೆ ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಾಳೆ ಸ್ಮಶಾನದಲ್ಲಿ ನಮ್ 4 ಜನಕ್ಕೆ ಗೋರಿ ಕಟ್ಟೋದಂತೂ ಗ್ಯಾರಂಟಿ. ಅವಳ ಬಗ್ಗೆ ಹರಿಕತೆ ಮಾಡೋದನ್ನ ಬಿಟ್ಟು ಮೊದಲು ಅವ್ನ ಕತ್ತರಿಸಿ ಬಿಸಾಕೋಣ. ಕಲಾಸಿ ಪಾಳ್ಯ ಬೈ ಎಲೆಕ್ಷನ್ ಹತ್ರ ಬರ್ತಿದೆ. ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಮ್ಮೇಲೆ ಎಲ್ಲಾ ಕಡೆಯಿಂದ ರಿವರ್ಸ್ ಆಗ್ಬಿಡ್ತಾರೆ. ನಮ್ಮ ಹತ್ರ MLAಗಳು, MP ಗಳು ಯಾವ ಪಾರ್ಟಿ ಅಂತ ನೋಡದೆ ಯಾರು ಹಣ ಜಾಸ್ತಿ ಕೊಡ್ತಾರೋ ಆ ಪಾರ್ಟಿಗೆ ಹೋಗಿ ಸೇರ್ಕೋತಾ ಇದ್ದಾರೆ. ಇಂಥವ್ರನ್ನೆಲ್ಲ ನಂಬಿದ್ರೆ ಚಿಲ್ರೆ ಪಲ್ರೆ ಅಧಿಕಾರಿಗಳೆಲ್ಲ ನಮ್ಮೇಲೆ ಸವಾರಿ ಮಾಡಕ್ ನೋಡ್ತಾರೆ. ಇವ್ರನ್ನೆಲ್ಲ ಕಂಟ್ರೋಲ್ ಅಲ್ಲಿ ಇಡಬೇಕು ಅಂದ್ರೆ ಅಧಿಕಾರ ನಮ್ಮ ಕೈಲಿ ಬರಬೇಕು. ಅದಕ್ಕೆ
ನಾನೇ ಎಲೆಕ್ಷನ್ ನಿಲ್ಲಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅಯ್ಯೋ ನಿನ್ ಬುದ್ಧಿಗೆ ಹುಳ ಬೀಳ. ನಿಂತ್ಕೊಳ್ಳೋ ನಿನ್ನ ಮಕ್ ಯಾವನ ಓಟ್ ಹಾಕ್ತಾನೆ. ಫಸ್ಟ್ ನನ್ ಮೇಲೆ ನಿಂತ್ಕೊಳ್ಳಪ್ಪ, ಆಮೇಲೆ ನೀನ್ ಎಲೆಕ್ಷನ್ ನಿಂತ್ಕೊಳ್ಳುವಂತೆ. ಇವತ್ತು ಫ್ರೀ ಆಗಿ ಕೊಡ್ತೀನಿ ಅಂದ್ರು ಭಗವದ್ಗೀತೆ ತಗೊಂಡು ಓದವರಿಲ್ಲ. ಅದೇ ಸೆಕ್ಸ್ ಬುಕ್ ನೋ ಪೊಲೀಸ್ ನ್ಯೂಸ್ ನೋ ಮೇಲ್ ಬಿದ್ದು ಓದ್ತಾರೆ. ಟಿವಿಲಿ ರಾಮಾಯಣ ಮಹಾಭಾರತ ಬಂದ್ರೆ ನೋಡ್ತಾ ಇದ್ರು, ಅದು ಅನಿವಾರ್ಯ. ಆದ್ರೆ ಇವತ್ತು ನೋಡ್ತಾ ಇರೋದು ಸ್ಟ್ರಿಂಗ್ ಸೆಕ್ಸ್ ಆಪರೇಷನ್. ಅದೇ ಕ್ರೈಮ್ ಸ್ಟೋರಿಲಿ ಒಂದ್ ಹುಡುಗಿ ರೇಪ್ ಆಯ್ತು ಅಂದ್ರೆ ಬಾಯ್ ಬಿಟ್ಕೊಂಡು ಜಲ್ಲು ಸುರಿಸ್ಕೊಂಡು ನೋಡ್ತಾರೆ. ಇಂಥ ಜನ ನಮ್ಮಂಥ ಕೆಟ್ಟವ್ರಿಗಲ್ದೆ ಇನ್ಯಾರು ಓಟಾಕ್ತಾರೆ? ಅಯ್ಯೋ ನಿನ್ ಮನ್ಕ ಯೋಗ ಏನೇನೋ ತಿಳ್ಕೊಂಡ್ಬಿಟ್ಟಿದೀಯಲ್ಲೋ. ಈ ಪುಸ್ತಕ ಎಲ್ಲ ಯಾವಾಗ ಓದ್ಕೊಂಡ ನೀನು? ನೋಡೋ ನಿನ್ ನೆಲದಲ್ಲ ಕಣೋ, ಆಕಾಶದಲ್ಲಿ ನಿಂತ್ರು ಗೆಲ್ತಿಯ ಕಣೋ. ನಿಂಗೆ ಗಾಡ್ಸ್ ಪವರ್ ಫಾದರ್ ಇದೆ ಕಣೋ. ಮಾಡಿದ ಬೈ ಎಲೆಕ್ಷನ್ ಅಲ್ಲಿ ಭೂಪತಿ ಅವರು ನಿಂತಿದ್ದಾರೆ. ಯಾವುದೇ ರೀತಿಯಾದ ಗಲಾಟೆ ನಡೆದಿದ್ದ ಹಾಗೆ ನಿನ್ನೆ ಸೆಕ್ಯೂರಿಟಿ ಕೊಡ್ಬೇಕು. ಎಸ್ ಸರ್. ಭೂಪತಿ ಎಲೆಕ್ಷನ್ ನಿಂತ್ಕೊಂಡಿದಾರಲ್ಲ, ಅವ್ರಿಗೆ ಎದುರಾಗಿ ಯಾರು ನಿಂತ್ಕೊಂಡಿದ್ದಾರೆ? ಅವನು ನಿಂತ್ಕೋತಿರೋದು ಇದೆ ಫಸ್ಟ್ ಟೈಮ್ ಮೇಡಮ್. ಅವನ ವಿರುದ್ಧ ನಿಂತ್ಕೊಳ್ಳೋದಕ್ಕೆ ಯಾರಿಗೆ ತನ್ನ ಧೈರ್ಯ ಇದೆ ಹೇಳಿ? ಅಕಸ್ಮಾತ್ ಯಾರಾದ್ರೂ ನಿಲ್ತೀನಿ ಅಂತ ಧೈರ್ಯ ಮಾಡಿ ನಾಮಿನೇಷನ್ ಫೈಲ್ ಮಾಡಿದ್ರೆ ಅವ್ರ ಕತೆ ಅಲ್ಲೇ ಮುಗಿಸ್ಬಿಡ್ತಾನೆ.